ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಾಯ್ಲ್ಡ್ ಎಗ್ ಬುಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಟೊಮ್ಯಾಟೊ, ಆನಿಯನ್, ಕೊರಿಯಾಂಡರ್, ಚಿಲ್ಲಿ 3 to 4 ಖಾರಕ್ಕೆ ತಕ್ಕಷ್ಟು, ಆಮೇಲೆ ಕಬಾಬ್ ಪೌಡರ್, ಎಗ್. ನಾವು ಫಸ್ಟ್ ಎಗ್ಗನ್ನು ಬಾಯ್ಲ್ ಮಾಡ್ಕೊಳ್ಳೋಣ. ನಾನಿಲ್ಲಿ 6 eggs ತಗೊಳ್ತಾ ಇದ್ದೀನಿ. ಎಗ್ ಬುಜ್ಜಿ ಯೂಶ್ವಲಿ ಎಲ್ಲರೂ ಮಾಡ್ತಾರೆ, ಬಟ್ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಮಾಡಿ ನೋಡಿ. ಉಪ್ಪು ಹಾಕಿದ್ರೆ ಎಗ್ ಬಾಯ್ಲ್ಡ್ ಆಗುವಾಗ ಸಿಪ್ಪೆ ಚೆನ್ನಾಗಿ ಸುಲಿಯುತ್ತೆ. ಆ್ಯಂಡ್ ಈವನ್ ನೀವು ಅದಕ್ಕೆ ಅಷ್ಟು ಜನ ಇದ್ದವರು ಲೆಮನ್ ಕೂಡ ಆ್ಯಡ್ ಮಾಡ್ತಾರೆ. ಇನ್ನೊಂದು ಸೈಡಲ್ಲಿ ಒಂದು ಪ್ಯಾನಿಗೆ 4 ಸ್ಪೂನ್ ಆಯಿಲ್. ನಾವು ಆಯಿಲ್ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು, ಹಾಗಾಗಿ 4 ಸ್ಪೂನು ನಿಮಗೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು. ಆಮೇಲೆ ಇದಕ್ಕೆ ಆನಿಯನ್, ಆಮೇಲೆ ಚಿಲ್ಲಿ. ಇದು ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಯೂಶ್ವಲಿ ನಾವೆಲ್ಲ ಎಗ್ ಬುಜ್ಜಿ ಅಂದರೆ ನಾರ್ಮಲಾಗಿ ಎಗ್ ಆನಿಯನ್ ವಿತ್ ಚಿಲ್ಲಿ ಜೊತೆ ಹಾಗೆ ಕಟ್ ಮಾಡಿ ಹಾಕ್ತೀವಿ, ಆರ್ ಎಲ್ಸ್ ಹೊಡೆದಾಕ್ತೀವಿ. ಬಟ್ ಇದು ಒಂದು ಸ್ವಲ್ಪ ಬಾಯ್ಲ್ಡಾಗಿ ಮಾಡೋ ಅಂಥದ್ದು ಡಿಫ್ರೆಂಟ್ ಅನ್ನಿಸ್ಬೋದು ನಿಮಗೆ. ಈ ಟೈಮಲ್ಲಿ ನಾವು ಇದಕ್ಕೆ ಉಪ್ಪು ಆ್ಯಡ್ ಮಾಡೋಣ. ಉಪ್ಪು ಈ ಟೈಮಲ್ಲಿ ಹಾಕಿದ್ರೆ ಚೆನ್ನಾಗಿ ಎಳಿಯುತ್ತೆ ಅಂತ. ಆಮೇಲೆ ಅರಿಶಿನದ ಪುಡಿ. ಚಿಲ್ಲಿ ಜೊತೆ ಉಪ್ಪಿದ್ರೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಯೂಶ್ವಲಿ ನಮ್ಮ ಮನೆಯಲ್ಲಿ ಬರೀ ರೆಡ್ ಕಲರೇ ಇಷ್ಟಪಡ್ತಾರೆ, ಬಟ್ ಚಿಲ್ಲಿ ನನಗಿಷ್ಟ ಅಂತ ಆವಾಗವಾಗ ಆ್ಯಡ್ ಮಾಡ್ತಿರ್ತೀನಿ. ಚಿಲ್ಲಿ ಮತ್ತು ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನೋ ಟೈಮಲ್ಲಿ ಟೊಮೊಟೊ ಆ್ಯಡ್ ಮಾಡೋಣ. ಸ್ವಲ್ಪ ನೀವು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು 5 seconds ಅಷ್ಟು ಬಿಟ್ಟರೆ ಇದು ಚೆನ್ನಾಗಿ ಬಾಯ್ಲ್ಡ್ ಆಗಿದೆ ಅಂತ ನಿಮಗೆ ಫೀಲ್ ಆಗುತ್ತೆ. ತುಂಬ ಸಿಂಪಲ್ ರೆಸಿಪಿ. ಸೀರಿಯಸ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗೇ ಆಗುತ್ತೆ. ನನ್ನ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ. ತಿನ್ನುವಾಗ ಮಮ್ಮ ನನಗೆ ಇದೇ ಮಾಡಿಕೊಡು ಅಂತಿರ್ತಾರೆ. ಈ ಟೈಮಲ್ಲಿ ಸ್ವಲ್ಪ ಧನಿಯಾ ಪೌಡರ್ 1 tablespoon ಅಷ್ಟು. ನಾವು ಫಸ್ಟಿಗೆ ಏನಕ್ಕೆ ಆ್ಯಡ್ ಮಾಡಲ್ಲ ಅಂದರೆ ಆ ಟೈಮಲ್ಲಿ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯಲ್ಲ. ವೆಜಿಟೇಬಲ್ಸ್ ಎಲ್ಲ ಉಪ್ಪು ಚೆನ್ನಾಗಿ ಹಿಡಿದ್ರೆ ತಿನ್ನೋಕ್ಕೂ ನಮಗೆ ಚೆನ್ನಾಗಿ ಫೀಲ್ ಆಗುತ್ತೆ. ಸೊ ನಾನು ಆವಾಗ ಆ್ಯಡ್ ಮಾಡಲ್ಲ. ಇವಾಗ ಕೊರಿಯಾಂಡರ್ ಪೌಡರ್, ದೆನ್ ಗರಂ ಮಸಾಲ. ಇದು ಕೂಡ ಸೇಮ್ ಕ್ವಾಂಟಿಟಿ, ಲೈಕ್ 1 tablespoon. ಚೆನ್ನಾಗಿ ಸೌಟೆ ಮಾಡಿ ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಆಗುತ್ತೆ. ನಿಮಗೆ ತುಂಬ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ. ಲೈಕ್ ಬರೀ ನಿಮಗೆ 3 ವೆಜ್ಜೀಸ್ ಲೈಕ್ ಆನಿಯನ್, ಟೊಮೊಟೊ ಮತ್ತು ಚಿಲ್ಲಿಯಲ್ಲೇ ನೀವು ಇದು ಬಾಯ್ಲ್ಡ್ ಎಗ್ ಬುಜ್ಜಿ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ 1/2 tablespoon. ಆವಾಗ ತನಕ ಎಗ್ ಕೂಡ ಬಾಯ್ಲ್ ಆಗ್ತಾ ಇರುತ್ತೆ, ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಒಂದು ಪುಟ್ಟ ಸಂಸಾರದಲ್ಲಿ ಹಸ್ಬೆಂಡ್ ವೈಫ್ ಇದ್ದರೂ ಕೂಡ ಮಕ್ಕಳು ಚಾಯ್ಸ್ ಒಂದಿರುತ್ತೆ, ಹಸ್ಬೆಂಡ್ ಚಾಯ್ಸ್ ಒಂದಿರುತ್ತೆ. ನಾವೆಲ್ಲ ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗೋ ತನಕ ನಮ್ಮ ಚಾಯ್ಸೇ ನಾವು ಮರ್ತಿರ್ತೀವಿ. ಸೈಡಲ್ಲಿ ಎಗ್ ಕೂಡ ಬಾಯ್ಲ್ ಆಗಿದೆ. ನಾನು ಇವಾಗ ಎಗ್ಗನ್ನು ಚೆನ್ನಾಗಿ ಸಿಪ್ಪೆಯನ್ನು ಸುಲಿದುಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಆ ಪ್ಯಾನಲ್ಲಿ ಇಟ್ಕೊಂಡಿರೋ ವೆಜ್ಜೀಸನ್ನು ಕ್ಲೀನಾಗಿ ಸೌಟೆ ಇನ್ನೊಂದ್ಸಲಿ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲ ಮಿಕ್ಸಪ್ ಕರೆಕ್ಟಾಗಿ ಆಗಲಿ ಅಂತ. ಈ ಟೈಮಲ್ಲಿ ನಾನು ಕಬಾಬ್ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾವು ಫಸ್ಟೇ ಕಬಾಬ್ ಪೌಡರ್ ಏನಾದರೂ ಆ್ಯಡ್ ಮಾಡಿದ್ರೆ ಅದು ಸ್ಟಿಕ್ಕಿ ಫೀಲ್ ಆಗಿಬಿಡುತ್ತೆ. ಸೊ ನಮ್ಮ ವೆಜ್ಜೀಸ್ ಎಲ್ಲ ಕ್ಲೀನಾಗಿ ಎಲ್ಲ ರೋಸ್ಟೆಡಾಗಿ ಬಾಯ್ಲ್ ಆದಾಗ ನಾವು ಕಬಾಬ್ ಪೌಡರ್ ಆ್ಯಡ್ ಮಾಡಿದ್ರೆ ಅಷ್ಟು ಸ್ಟಿಕ್ಕಿ ಫೀಲ್ ಆಗೋದಿಲ್ಲ. ಸೊ ನಾವು ಈ ಟೈಮಲ್ಲಿ ಆ್ಯಡ್ ಮಾಡೋದ್ರಿಂದ ವೆಜ್ಜೀಸ್ ಕೂಡ ಚೆನ್ನಾಗಿ ಕಬಾಬ್ ಪೌಡರನ್ನು ಎಳ್ಕೊಳ್ಳುತ್ತೆ. ಅದಾದಮೇಲೆ ನಾವು ನಾನು ಅದನ್ನೆಲ್ಲ ಕ್ಲೀನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಎಗ್ಗನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡೋಣ. ಮಕ್ಕಳು ಕೂಡ ಒಂದೇ ಥರ ಎಲ್ಲ ನಮ್ಮನ್ನು ತಿಂದು ಬೇಜಾರಾಗಿರ್ತಾರೆ. ಆ್ಯಕ್ಚುಲಿ ಎಗ್ ಕೂಡ ತುಂಬ ಒಳ್ಳೆಯದು ಹೆಲ್ತಿಗೆ. ಈ ಟೈಪ್ ಒಂದ್ಸಲಿ ಟ್ರೈ ಮಾಡಿ ನೋಡಿ, ನಿಮಗೂ ಡಿಫ್ರೆಂಟ್ ಫೀಲ್ ಆಗ್ಬೋದು. ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈವನ್ ಮಕ್ಕಳು ಕೂಡ ಆಲ್ಮೋಸ್ಟ್ ಟೇಸ್ಟಾಗಿ ಇಷ್ಟಪಟ್ಟು ತಿಂತಾರೆ. ಬಿಕಾಸ್ ಇದು ಕಬಾಬ್ ಪೌಡರ್ ಇರೋದ್ರಿಂದ ಇದು ಗೇಮ್ ಚೇಂಜರ್ ಥರ ನಿಮಗೆ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಯೂಶ್ವಲಿ ಎಗ್ ಬುಜ್ಜಿ ಅಂದರೆ ಆನಿಯನ್, ಚಿಲ್ಲಿ ಮತ್ತು ಎಗ್ ಹೊಡೆದ್ಬಿಟ್ಟು ಹಾಕಿಬಿಟ್ಟು ಕಲಸಿ ಮಾಡೋ ಅಂಥ ಎಗ್ ಬುಜ್ಜಿ ಡಿಫ್ರೆಂಟ್ ಆಗಿರುತ್ತೆ. ಇದು ಬಾಯ್ಲ್ಡಾಗಿ ಮಾಡಿರೋದು. ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ, ನಿಮಗೂ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಈವನ್ ಮೋರ್ ದೆನ್ ಏನು ಅಂದರೆ ನೀವು ತುಂಬ ಸ್ಮಾಲ್ ಟೈಮ್ ಪೀರಿಯಡಲ್ಲಿ ನೀವು ಇದನ್ನು ಮಾಡ್ಬೋದು. ಜಾಸ್ತಿ ವೆಜ್ಜೀಸ್ ಕೂಡ ಯೂಸ್ ಆಗಲ್ಲ. ಜಸ್ಟ್ ಫಾರ್ ಆನಿಯನ್, ಟೊಮೊಟೊ, ನಿಮಗೆ ಗಾರ್ನಿಷಿಗೆ ಕೊರಿಯಾಂಡರ್ ಲೀವ್ಸ್ ಮತ್ತು ಚಿಲ್ಲಿ ಈಸ್ ಆಪ್ಷನಲ್. ನಿಮಗೆ ಚಿಲ್ಲಿ ಇಷ್ಟ ಆದರೆ ಚಿಲ್ಲಿ ಹಾಕ್ಬೋದು. ನಾನು ಈ ಟೈಮಲ್ಲಿ ನಿಮಗೆ ಕೊರಿಯಾಂಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಅನಿಸುತ್ತೆ. ಲಾಸ್ಟ್ ಟೈಮಲ್ಲಿ ಕೊರಿಯಾಂಡರ್ ಆ್ಯಡ್ ಮಾಡಿ ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ, ಈವನ್ ತಿನ್ನೋಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ. ಇವಾಗಿದು ರೆಡಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.